ಹಲೋ ಫ್ರೆಂಡ್ಸ್, ನಾವಿವತ್ತು ಲಾಭ ಹಾನಿ ಪಾಠದ ಲೆಕ್ಕಗಳನ್ನ ನೋಡ್ತಾ ಇದ್ದೀವಿ. ನೋಡಿ, ಈಗಾಗಲೇ ಲಾಭ, ಹಾನಿ ಮತ್ತು ಮಾರಿದ ಬೆಲೆ, ಕೊಂಡ ಬೆಲೆ ಇವುಗಳನ್ನು ಕಂಡುಹಿಡಿಯುವಂತ ಸೂತ್ರಗಳನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಅವುಗಳ ಮುಖಾಂತರ ಇವತ್ತಿನ ಈ ಲೆಕ್ಕವನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ. ಮೊದಲನೇ ಲೆಕ್ಕ. ಈ ಒಂದನೇ ಲೆಕ್ಕದಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡಿದ್ದಾನೆ, ಒಂದು ಟಿವಿಯನ್ನು ತೆಗೆದುಕೊಂಡಿದ್ದಾನೆ. ಆ ಟಿವಿಯನ್ನ 9,000 ರೂಪಾಯಿಗೆ ಮಾರಿದ್ದಾನೆ. ಆ 9,000 ರೂಪಾಯಿಗೆ ಮಾರಿದಾಗ ಅವನಿಗೆ ಏನಾಗ್ತಾ ಇದೆ, 1,500 ರೂಪಾಯಿ ಲಾಭವಾಗಿದೆ. ಹಾಗಾದ್ರೆ ಅದನ್ನು ಎಷ್ಟಕ್ಕೆ ಕೊಂಡುಕೊಂಡಿದ್ದ ಅನ್ನೋದನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಕೊಂಡ ಬೆಲೆ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಈಗಾಗಲೇ ನೋಡಿ, ಲಾಭ ಕೊಟ್ಟಾಗ ಕೊಂಡ ಬೆಲೆಯನ್ನು ಕಂಡುಹಿಡಿಯುವಂತ ಸೂತ್ರ, ಹೌದಾ? ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ನಾವು ಕಂಡ್ಕೋಬೇಕಂದ್ರೆ, ಮೊದಲನೇದಾಗಿ ಲಾಭ ಕಂಡುಹಿಡಿಯುವಂತ ಸೂತ್ರವನ್ನ ಬರ್ಕೋಬೇಕು. ಹಾಗಾದ್ರೆ ಲಾಭ ಹೇಗೆ ಕಂಡುಹಿಡ್ತೀವಿ? ಮಾಡಿದ ಬೆಲೆ ಮೈನಸ್ ಕೊಂಡ ಬೆಲೆ. ನಮಗಿದು ಗೊತ್ತು, ಹೌದಾ? ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನ ಕಳೆದಾಗ ನಮಗೇನು ಸಿಗ್ತಾ ಇದೆ? ಲಾಭ ಸಿಗ್ತಾ ಇದೆ. ಈಗ ನಮ್ಗೆ ಏನ್ ಬೇಕಾಗಿದೆ? ಲಾಭ ಇದ್ದಾಗ ಕೊಂಡ ಬೆಲೆಯನ್ನ ಈ ಕಡೆ ಕರ್ಕೊಂಬನ್ನಿ, ಈ ಲಾಭವನ್ನ ಆ ಕಡೆ ಕಳಿಸಿ. ಹಾಗಾದ್ರೆ ಎಷ್ಟಾಗ್ತಾ ಇದೆ ನೋಡಿ, ಕೊಂಡ ಬೆಲೆ ಈಕ್ವಲ್ ಟು ಮಾರಿದ ಬೆಲೆ. ನೋಡಿ, ಈ ಕಡೆ ಮೈನಸ್ ಇದ್ದಂತ ಕೊಂಡ ಬೆಲೆ ಈ ಕಡೆ ಬಂದಾಗ ಪ್ಲಸ್ ಆಯ್ತು. ಈ ಕಡೆ ಪ್ಲಸ್ ಇದ್ದಂತ ಲಾಭ ಆ ಕಡೆ ಹೋದಾಗ ಏನಾಯ್ತು? ಮೈನಸ್. ಪ್ಲಸ್ ಇದ್ದದ್ದು ಏನಾಗ್ತಾ ಇದೆ? ಮೈನಸ್ ಆಗ್ತಾ ಇದೆ. ನೋಡಿ, ಹಾಗಾದ್ರೆ ಮಾರಿದ ಬೆಲೆಯಲ್ಲಿ ಲಾಭವನ್ನು ಕಳೆದಾಗ ನಮಗೇನ್ ಸಿಗ್ತಾ ಇದೆ? ಕೊಂಡ ಬೆಲೆ ಸಿಗ್ತಾ ಇದೆ. ನೋಡಿ ಎಷ್ಟು ಬಂತು ನೋಡಿ. ಮಾರಿದ ಬೆಲೆ 9,000 ರೂಪಾಯಿ, ಲಾಭ 1,500 ರೂಪಾಯಿ. ಹಾಗಾದ್ರೆ ಮಾರಿದ ಬೆಲೆ 9,000 ರೂಪಾಯಿ ಮೈನಸ್ 1,500 ರೂಪಾಯಿ. ಹಾಗಾದ್ರೆ ಈ 9,000 ರೂಪಾಯಿದಲ್ಲಿ 1,500 ರೂಪಾಯಿನ ಏನ್ ಮಾಡೋಣ? ಕಳೆಯೋಣ. 0 0 ಕಳೆದ 0, 0 0 ಕಳೆದ 0, 0 5 ಕಳೆಯಕ್ ಬರಲ್ಲ. ಏನ್ ಮಾಡ್ಬೇಕು? ಕೈನ ತಗೋಬೇಕು. 10ರಲ್ಲಿ 5 ಹೋದಾಗ 5, 9ರಲ್ಲಿ 2 ಕಳೆದ್ರೆ 7. ಹಾಗಾದ್ರೆ ನಮಗೆ ಕೊಂಡ ಬೆಲೆ ಎಷ್ಟು ಬರ್ತಾ ಇದೆ? ಹೌದಾ? 7,500 ರೂಪಾಯಿ. ಹಾಗಾದ್ರೆ ನೋಡಿ, ಹೌದಾ? ನೋಡಿ, ಯಾವಾಗ ಲಾಭವಾದಾಗ ಮಾರಿದ ಬೆಲೆ ಕೊಟ್ಟಾಗ ಕೊಂಡ ಬೆಲೆನ ಯಾವ ರೀತಿಯಾಗಿ ಕಂಡುಹಿಡಿಬೇಕಂದ್ರೆ, ಮಾರಿದ ಬೆಲೆಯಲ್ಲಿ ಲಾಭವನ್ನು ಏನ್ ಮಾಡ್ಬೇಕು? ಕಳೆದು ಬಿಡಬೇಕು. ಮಾರಿದ ಬೆಲೆಯಲ್ಲಿ ಲಾಭವನ್ನು ಕಳೆದಾಗ ನಮಗೇನ್ ಸಿಗ್ತಾ ಇದೆ? ಕೊಂಡ ಬೆಲೆ ಸಿಗ್ತಾ ಇದೆ. ಹಾಗಾದ್ರೆ ಆ ವ್ಯಕ್ತಿ ಆ ವಸ್ತುವನ್ನ ಎಷ್ಟಕ್ಕೆ ಕೊಂಡ್ಕೊಂಡಿದ್ದ? 7,500 ರೂಪಾಯಿಗೆ ಕೊಂಡ್ಕೊಂಡಿದ್ದ. ಹೀಗೆ ನಾವು ಕೊಂಡ ಬೆಲೆಯನ್ನ ಕಂಡುಹಿಡಿದಿರ್ತೀವಿ. ನೋಡಿ, ಇಲ್ಲಿ ಇನ್ನೊಂದು ಲೆಕ್ಕ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಮಾರಿದ ಬೆಲೆ ಕೊಟ್ಟಿದ್ದಾರೆ, ಹೌದಾ? ಮಾರಿದ ಬೆಲೆ ಎಷ್ಟು? 7,000 ರೂಪಾಯಿ. ಅವಾಗ ಒಂದು ವಸ್ತುವನ್ನು ಅವನು ಮಾಡಿದಾಗ ಅವನಿಗೆ ಅಲ್ಲಿ ಏನಾಗಿದೆ ಅಂದ್ರೆ ಹಾನಿ ಆಗಿದೆ. ಹಾನಿ ಅಂದ್ರೆ ನಷ್ಟ. ಇಲ್ಲಿ ಏನಾಗಿತ್ತು? ಲಾಭವಾಗಿತ್ತು. ಇಲ್ಲಿ ಏನಾಗಿದೆ? ನಷ್ಟವಾಗಿದೆ. ಹಾಗಾದ್ರೆ ಹಾನಿ ಆದಾಗ ಕೊಂಡ ಬೆಲೆ ಸೂತ್ರವನ್ನ ಕಂಡುಹಿಡಿಯಬೇಕು. ಹಾಗಾದ್ರೆ ಹೇಗೆ ಕಂಡುಹಿಡಿಯೋದಂದ್ರೆ, ಮೊದಲನೇದಾಗಿ ನಮಗೆ ಹಾನಿಯನ್ನು ಕಂಡುಹಿಡಿಯುವಂತ ಸೂತ್ರ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಇದು ಸೂತ್ರ ಏನು? ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಈಗ ನೋಡಿ, ನಮಗೆ ಇದರಿಂದ ಏನ್ ಬೇಕಾಗಿದೆ ಅಂದ್ರೆ ಕೊಂಡ ಬೆಲೆ ಸೂತ್ರ ಬೇಕಾಗಿದೆ. ಕೊಂಡ ಬೆಲೆ ಬೇಕಂದ್ರೆ ಈ ಮಾರಿದ ಬೆಲೆಯನ್ನ ಈ ಕಡೆ ತಂದು ಬಿಟ್ರೆ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಮೈನಸ್ ಇದ್ದದ್ದು ಈ ಕಡೆ ಬಂದಾಗ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ನೋಡಿ, ಕೊಂಡ ಬೆಲೆ ಆ ಕಡೆ ಹೇಗಿದೆ ಹಾಗೆ ಉಳಿಯುತ್ತೆ. ಕೊಂಡ ಬೆಲೆ ಇಟ್ಕೊಳ್ತು ಏನಾಗ್ತಾ ಇದೆ? ಹಾನಿ. ಇಲ್ಲಿ ಹಾನಿ ಇದೆ. ಇದೇ ಕಡೆ ಬಂದ್ರೆ ಏನಾಗ್ತಾ ಇದೆ? ಪ್ಲಸ್
ಮಾರಿದ ಬೆಲೆ. ಅಂದ್ರೆ ಈ ಮಾರಿದ ಬೆಲೆಗೆ ಹಾನಿಯನ್ನು ಕೂಡಿಸಿದಾಗ ನಮಗೇನ್ ಸಿಗ್ತಾ ಇದೆ, ಇಲ್ಲಿ ಕೊಂಡ ಬೆಲೆ ಸಿಗ್ತಾ ಇದೆ. ನೋಡಿ ಎಷ್ಟಾಗ್ತದೆ, 2500 ರೂಪಾಯಿ ಯಾವುದು ಹಾನಿ, ಪ್ಲಸ್ 7000 ರೂಪಾಯಿಗಳು. ಇವನ್ ಏನ್ ಮಾಡ್ಬೇಕಾಗಿದೆ, ಕೂಡಿಸ್ಬೇಕಾಗಿದೆ. 0 0 5 0 ಕೂಡಿಸಿದ್ರೆ 5, 2 ಕೂಡಿಸಿದ್ರೆ 9. ಹಾಗಾದ್ರೆ ಇಲ್ಲಿ ಕೊಂಡ ಬೆಲೆ ಎಷ್ಟಾಯ್ತು, ಕೊಂಡ ಬೆಲೆ 9500 ರೂಪಾಯಿ. 9500 ರೂಪಾಯಿ ಆಯ್ತು. ನೋಡಿ ಅಂದ್ರೆ ಯಾವ ರೀತಿಯಾಗಿ ಆ ವ್ಯಕ್ತಿಗೆ ಲಾಭವಾದಾಗ ಮತ್ತು ಹಾನಿಯಾದಾಗ ನಾವು ಯಾವ ರೀತಿಯಾಗಿ ಕೊಂಡ ಬೆಲೆ ಕಂಡುಹಿಡಿಬೇಕು ಅನ್ನೋದನ್ನ ಈ ರೀತಿಯಾಗಿ ತಿಳ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ, ಮಾರಿದ ಬೆಲೆಯಲ್ಲಿ ಲಾಭವನ್ನು ಕಳೆದಾಗ ನಮ್ಗೆ ಇಲ್ಲಿ ಕೊಂಡ ಬೆಲೆ ಸಿಕ್ತು, ಹೌದಾ. ಇಲ್ಲಿ ಹಾನಿಯಾದಾಗ ಮಾರಿದ ಬೆಲೆಗೆ ಅದನ್ನು ಹಾನಿಯನ್ನು ಕೂಡಿಸಿದಾಗ ನಮಗೆ ಇಲ್ಲಿ ಏನ್ ಸಿಗ್ತಾ ಇದೆ, ಕೊಂಡ ಬೆಲೆ ಸಿಗ್ತಾ ಇದೆ. ಈ ರೀತಿಯಾಗಿ ಈ ಸೂತ್ರಗಳನ್ನು ಬಳಸಿ ನಾವು ಈ ಲೆಕ್ಕಗಳನ್ನು ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು.